ಈ ವಿರೋಧ ಪಕ್ಷದವರಿಗೆ ಡಿ ಕೆ ಶಿವಕುಮಾರ್ ಸಂಘಟನೆ, ಡಿ ಕೆ ಶಿವಕುಮಾರ್ ಮಾಡುವಂಥ ಕೆಲಸ, ಸಿದ್ದರಾಮಯ್ಯನವರು ಸಾಮಾಜಿಕ ಕಳಕಳಿ, ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥವ್ರು ಅವರಿಬ್ಬರು ನಾಯಕರಿಗೆ, ಅವರಿಬ್ಬರು ನಾಯಕರನ್ನ ಮಾಡುವ ಕೆಲಸವನ್ನು ತಡ್ಕೊಳಕ್ಕಾಗ್ತಾ ಇಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್. ಅದಕ್ಕೆ ಈ ರೀತಿ ಹೇಳಿಕೆಗಳನ್ನು ಕೊಡುವಂಥದ್ದಕ್ಕೆ ಯಾವ್ದು ನಿರ್ವಹಣೆ ಮಾಡ್ತಾರೆ, ಯಾರಿಲ್ಲ ಅಂತ ಯಾರಂದರು. ಪ್ರಾಮಾಣಿಕವಾಗಿ ಎರಡೂ ಇಲಾಖೆಯನ್ನು ಅದ್ಭುತವಾದಂಥ ಕೆಲಸವನ್ನು ನಿರ್ವಹಣೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ತಂದೆ ಆದಂಥ ಕೊಡುಗೆಯನ್ನು ಕೊಟ್ಟಂಥವ್ರು ಈ ಸಿದ್ದರಾಮಯ್ಯ ಸಾಹೇಬರು. ಅವ್ರ ಬಗ್ಗೆ ಇವ್ರು ಮಾತಾಡ್ತಾರೆ. ಮತ್ತು ಇನ್ನು ಯಾರನ್ನು ಬಿಡ್ತಾರೆ ಇವರು? ಇವರಿಗೆ ಟೀಕೆಗೆ ಮಾತ್ರ ಸೀಮಿತ ಆಗಿದ್ದಾರೆ. ಬಿ ಜೆ ಪಿಯವ್ರು ಬಂದರೂ ತಿಳುವಳಿಕೆ ಇರಲಾರ್ದ್ರೆ ಕೆಲವೊಂದಿಷ್ಟು ಮಾಜಿ ಮಂತ್ರಿಗಳು, ಲೋಕಸಭಾ ಸದಸ್ಯರು ಮಾತಾಡಿದರು. ಅದೇ ಬಸವರಾಜ ಬೊಮ್ಮಾಯಿ ಯಾಕೆ ಮಾತಾಡಲಿಲ್ಲ ಡ್ಯಾಮಿನ ಬಗ್ಗೆ? ಡ್ಯಾಮ್ ಯಾರು ಕಾರ್ಯನಿರ್ವಹಿಸ್ತಾರೆ, ಡ್ಯಾಮ್ನೊಳಗೆ ಏನು ನ್ಯೂನ್ಯತೆಗಳದಾವು, ಆ ನ್ಯೂನ್ಯತೆಗಳು ಯಾರ ಕಾರಣ ಅನ್ನೋದು ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ನೀರಾವರಿ ಮಂತ್ರಿ ಕೆಲಸ ಮಾಡಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಕ್ಕೆ ಅವ್ರಿಗೆ ಡ್ಯಾಮಿನ ಬಗ್ಗೆ ಅರಿವು ಐತೆ. ಅದೇ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು ರಾಜ್ಯ ಸರ್ಕಾರದ ಮೇಲೆ ಹಾಕಿದ್ರು. ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ಮೇಲೆ ಹಾಕಿದ್ರು. ವಿಜಯೇಂದ್ರ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡಿದರು. ಯಾಕೆ ಬೊಮ್ಮಾಯಿಯವ್ರು ಯಾಕೆ ಮಾತಾಡಲಿಲ್ಲ? ಟಿ ಬಿ ಡ್ಯಾಮ್ ನಿಯಂತ್ರಣ ಮಾಡೋದು ಯಾರು? CWC ಅದಕ್ಕೆ ಕೆಲಸ ಮಾಡೋಂಥ ಕೇಂದ್ರ ಸರ್ಕಾರ. ಈ ಕೆಲವೊಂದಿಷ್ಟು ರಾಜಕೀಯವಾಗಿ ಮಾತಾಡೋಂಥವ್ರು ಮಾತಾಡ್ತಾರೆ. ಕುಮಾರಸ್ವಾಮಿಯವರು ಮಾತಾಡಬಾರ್ದು ಇದನ್ನು. ಕೇಂದ್ರದ ಮಂತ್ರಿಗಳವರು, ಸ್ವಾಮಿ ಡ್ಯಾಮನ್ನು ನಿರ್ವಹಣೆ ಮಾಡೋರು ನೀವು. ಇವತ್ತ ಒಂದು ಕ್ರಸ್ಟ್ ಗೇಟ್ ಆಗಿದೆ ಅಂದರೆ ಅದನ್ನು ನಾವು ರೆಡಿ ಮಾಡಿದ್ರು ಬೋಲ್ಡ್ನವ್ರು ಅಪ್ರೂವ್ ಕೊಡಬೇಕು. ಬೋಲ್ಡ್ನವ್ರು ಅಪ್ರೂವ್ ಕೊಡೋವರೆಗೆ ನಾವು ಕಾಯ್ಕಂತ ಕೆಳಗಡೆ ಕೂತೀವಿ. ಹೌದು, ಅಲ್ಲೇ ಎಮರ್ಜೆನ್ಸಿ ಬೋರ್ಡ್ ಮೀಟಿಂಗ್ ಮಾಡಿಸೋಂಥ ಪರಿಸ್ಥಿತಿ ಬಂತು. ಮತ್ತೆ ಯಾಕಂದ್ರೆ ಆ ಗೇಟನ್ನು ಅಪ್ರೂವ್ ಕೊಡ್ಬೇಕಲ್ಲ ಬೋಲ್ಡ್ನವರು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡೋದಿದ್ರೆ ನಾವು ಮನೆ ಸ್ಟಾರ್ಟ್ ಮಾಡ್ತಿದ್ವಿ.